ನನ್ನ ಮನವಿ ಕಳಕಳಿ ಏನಂದ್ರೆ ಕಾರ್ಯಕರ್ತರ ಪರವಾಗಿ ಇಲ್ಲಿರುವಂತಹ ಸಚಿವರಲ್ಲಿ ಮತ್ತು ಗೋಪಿನಾಥ್ ಮುಂದೇಜಿ ಅವರಿಗೂ ಮತ್ತು ಕಾರ್ಯಾಧ್ಯಕ್ಷರಿಗೆ, ಯಾಕಂದ್ರೆ ಈಗ 2 ವರ್ಷ ಸರ್ಕಾರ ಬಂದು 2 ವರ್ಷ ಆಯಿತು. ಇಲ್ಲಿವರೆಗೆ ರಾಜ್ಯ ಮಟ್ಟದ ನಾಮನಿರ್ದೇಶನಗಳನ್ನ ಪಟ್ಟಿಯನ್ನ ಕೊಟ್ಟಿದ್ದೀವಿ, ಇಲ್ಲಿವರೆಗೆ ಆಗ್ತಾ ಇಲ್ಲ. ಅದನ್ನ ಆದಷ್ಟು ಜಲ್ದಿ ತಾವು ಜಾರಿಗೊಳಿಸುವಂತ ಕೆಲಸವನ್ನ ಮಾಡ್ರಿ. ಯಾಕಂದ್ರೆ ನಮ್ಮ ಚುನಾವಣೆಗಳು ಹಗಲಿರುಳು ರಾತ್ರಿ ಅಂತೇಳಿ ಕಷ್ಟ ಬಿದ್ದು ಕಾರ್ಯಕರ್ತರು ಮಾಡ್ತಾರೆ. ಆದ್ರೆ ನಾವು ದಿನಗಳನ್ನ ಕಳೀತಾ ಇದ್ದೀವಿ. ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ 3 ವರ್ಷಗಳ 4 ವರ್ಷ ಆಯಿತು, ಆದ್ರೂ ಕೂಡ ಅದು ಕೂಡ ಚುನಾವಣೆಗಳು ಆಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗನೆ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತ್ ಚುನಾವಣೆಗಳನ್ನ ಮಾಡಿ ವಿವಿಧ ಕಾರ್ಯಕರ್ತ ಮುಖಂಡರುಗಳಿಗೆ ಸ್ಥಾನಮಾನಗಳನ್ನು ಕೊಡೋದ್ರ ಜೊತೆಗೆ ಏನು ಪಾರ್ಲಿಮೆಂಟ್ ಅಲ್ಲಿ ಮತ್ತು ಶಾಸಕರ ಸಂದರ್ಭದಲ್ಲಿ ದುಡಿದಂತವರಿಗೆ ಗೌರವವನ್ನು ಸೂಚಿಸಲಾಗ್ತದೆ ಮತ್ತು ಅಧಿಕಾರವನ್ನು ಕೊಟ್ಟಂಗೆ ಆಗ್ತದ. ಮತ್ತು ರಾಜ್ಯ ಮಟ್ಟದಲ್ಲಿ ಸುಮಾರು 1,500 ನಾಮನಿರ್ದೇಶನ ಸದಸ್ಯರುಗಳನ್ನ ಇಷ್ಟೊತ್ತಿಗೆ ನಾವು ಮಾಡಿದ್ರೆ ಅವ್ರಿಗೆ 2 ಟರ್ಮ್ ಬರ್ತಾ ಇತ್ತು. ಆದ್ರೆ ಇಲ್ಲಿವರೆಗೆ ಆ ಪಟ್ಟಿಗಳನ್ನು ಹೋಗಿದೆ, ಅದು ಆಗ್ತಾ ಇಲ್ಲ. ನಾವು ಕೂಡ CLP ಕೂಡ ಹಲವಾರು ಬಾರಿ ಕೇಳಿದೀವಿ, ಆದ್ರೆ ಅದು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಿಂದ, ನನ್ನ ಜಿಲ್ಲೆಯ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಇಲ್ಲಿರುವಂತಹ ಸಚಿವರಿಗೆ ಮತ್ತು ಉಸ್ತುವಾರಿಗಳಿಗೆ ಆದಷ್ಟು ಬೇಗ ಆ ಪಟ್ಟಿಯನ್ನ ಹೊರಹೊಮ್ಮುವಂತ ಕೆಲಸವನ್ನ ಮಾಡಿಸಬೇಕು ಅಂತ ಹೇಳಿ ಇವತ್ತು ನನಗೆ ಮಾತನಾಡ